ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದಲ್ಲಿ ಪ್ರಿಯಾಂಕಾ ಬಡಾವಣೆ ಹಾಗೂ ಮುನಿಸ್ವಾಮಿ ಬಡಾವಣೆ ಹಾಗೂ ಜಿಆರ್ ಹೋಮ್ಸ್ ಬಡಾವಣೆಯಲ್ಲಿ ಸುಮಾರು 1 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಆನೇಕಲ್ ಕ್ಷೇತ್ರದ ಶಾಸಕರು ಆದ ಬಿ ಶಿವಣ್ಣ ಅವರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಬೊಮ್ಮಸಂದ್ರ ಲಿಂಗಣ್ಣ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದ ಗಟ್ಟಹಳ್ಳಿ ಸೀನಪ್ಪ, ಚಿಕ್ಕನಾಕಮಂಗಲ ಸರ್ಫೇಶ್, ಶ್ರೀಮತಿ ಪಾರಿಜಾತ ದೊರೆಸ್ವಾಮಿ, ರಾಯಸಂದ್ರ ಆರ್ಸಿ ಗೋವಿಂದರಾಜು, ರಾಯಸಂದ್ರ ವೆಂಕಟೇಶ್, ರಾಯಸಂದ್ರ ಬಾಬುರೆಡ್ಡಿ, ಚೂಡಸಂದ್ರ ಮಧು, ರವೀಂದ್ರ, ವಿನೋದ್ ಕುಮಾರ್, ಗಟ್ಟಹಳ್ಳಿ ಪ್ರದೀಪ್, ಚಿಕ್ಕನಾಗಮಂಗಲ ಶ್ರೀಧರ್, ಕೃಷ್ಣಪ್ಪ ಹಾಗೂ ಕಾಂಗ್ರೆಸ್ನ ಮುಖಂಡರು, ವಿವಿಧ ಬಡಾವಣೆಗಳ ನಿವಾಸಿಗಳು ಭಾಗವಹಿಸಿದ್ರು. ನಮ್ಮ ರಾಯಸಂದ್ರ ಗ್ರಾಮದಲ್ಲಿ ಇವತ್ತು ಪ್ರಿಯಾಂಕಾ ಲೇಔಟು, ಮುನ್ಸ್ವಾಮಿ ಲೇಔಟು, ಜಿಆರ್ ಹೋಮ್ಸ್ ಒಟ್ಟು ಎರಡೂ ಸೇರಿ ಇವತ್ತು 1 ಕೋಟಿ ರೂಪಾಯಿ ಅನುದಾನ. ಇವತ್ತು ಕಾಂಕ್ರೀಟ್ ರಸ್ತೆಗಳು, ತುಂಬ ರಸ್ತೆಗಳು, ಇದೆಲ್ಲ ಕೂಡ ಪ್ರೈವೇಟ್ ಲೇಔಟ್ಗಳು. ಆದರೆ ಆ ಲೇಔಟ್ ಯಾರು ಡೆವಲಪರ್ಸ್ ಇದ್ದರೂ ಯಾವುದೇ ರಸ್ತೆಗಳು, ಡ್ರೈನೇಜ್ಗಳು ಏನೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ನಾವುಗಳು ನಮ್ಮ ಜನಸಾಮಾನ್ಯರ ಒಂದು ಹಿತದೃಷ್ಟಿಯಿಂದ ಇವತ್ತು ಎಲ್ಲ ರಸ್ತೆಗಳು ಕೂಡ ಕಾಂಕ್ರೀಟೀಕರಣ ಇವತ್ತು ಮಾಡಿಸ್ತಾ ಇದ್ದೀವಿ. ಈ ದಿನ ನಾನು ಪಾರಿಜಾತ ದೊರೆಸ್ವಾಮಿ ಅಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಮೆಂಬರು. ಈ ದಿನ ನಮ್ಮ ಶಾಸಕರಾದ ಆನೇಕಲ್ ಶಿವಣ್ಣನವರು ರೋಡ್ ಪೂಜೆಗೆ ಬಂದಿದ್ದಾರೆ. ತುಂಬ ಅನುದಾನಗಳು ತುಂಬ ದಿವಸದಿಂದ ಪೆಂಡಿಂಗ್ ಇತ್ತು ಈ ರೋಡು. ಇವತ್ತು ಒಂದು 3 ರೋಡ್ಗಳದ್ದು ಪೂಜೆಗಳು ಇನಾಗ್ರೇಷನ್ ಆಗಿದೆ, ಕಾಂಕ್ರೀಟ್ ರೋಡು. ಈ ರಾಯಸಂದ್ರ ಜನಗಳಿಗೆ ಇದೇ ರೀತಿ ನಮ್ಮ ಶಾಸಕರು ಅನುಕೂಲ ಮಾಡಿಕೊಳ್ಳಿ ಅಂತ ನಾನು ಅವ್ರಿಗೆ ಈ ದಿನ ಶುಭ ಹಾರೈಸ್ತೀನಿ. ರಾಯಸಂದ್ರ ಗ್ರಾಮದಲ್ಲಿ ಸುಮಾರು ನಮ್ಮ ಶಾಸಕರ ಅನುದಾನದಲ್ಲಿ 1 ಕೋಟಿ ಕಾಮಗಾರಿಯನ್ನು ಕೈಗೊಂಡಿದ್ರು. ಸುಮಾರು ದಿನದಿಂದ ಅದು ಕಾಮಗಾರಿ ನೆನಗುದಿ ಬಿದ್ದಿತ್ತು. ನಮ್ಮ ಶಾಸಕರು ಮುತುವರ್ಜಿ ತಗೊಂಡು ಇಮಿಡಿಯೇಟ್ಲಿ ಅದನ್ನು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನಾವು ಇನ್ನು ಬಡಾವಣೆ ನಿವಾಸಕ್ಕೆ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಹೋಗಿ ಕೇಳ್ಕೊಂಡಾಗ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೆಲ್ಲ ಜೊತೆಲಿ ಬಂದು ಕೇಳ್ಕೊಂಡಾಗ ಇದು ಕೂಡಲೇ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಈ ದಿನ ನಮ್ಮ ರಾಯಸಂದ್ರ ಬಡಾವಣೆಯ ಪ್ರಿಯಾಂಕಾ ಬಡಾವಣೆ ಹಾಗೂ ಜಿಆರ್ ಹೋಮ್ಸು ಮತ್ತು ಮುನ್ಸ್ವಾಮಿ ಬಡಾವಣೆಗಳಲ್ಲಿ ಸುಮಾರು 1 ಕೋಟಿ ಕಾಮಗಾರಿಯನ್ನು, ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನಾಗಿ ಕೊಡಬೇಕಂತ ನಾವು ಕೇಳ್ಕೊಳ್ತಾ. ಯಾಕಂದರೆ ರಾಯಸಂದ್ರ ತುಂಬ ದೊಡ್ಡದಾಗಿದೆ. ನಮ್ಮ ಶಾಸಕರು ಇಲ್ಲಿ ಬಂದಾಗಲಿಂದ ಇಲ್ಲಿವರೆಗೂ ನಮಗೆ ಸುಮಾರು ಒಂದು 10-12 ಕೋಟಿವರೆಗೂ ಕೆಲಸ ಕೊಟ್ಟಿದ್ದಾರೆ ನಮಗೆ.
ಇನ್ನೂ ಅವಶ್ಯಕತೆ ಇದೆ. ದಯವಿಟ್ಟು ನಮಗೆ ನಾವು ಇನ್ನೂ ಹೆಚ್ಚಿನ ರೀತಿ ಕೊಡಬೇಕು. ಆಮೇಲೆ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಕಾವೇರಿ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರೆ ನಮ್ಮ ರಾಯಸಂದ್ರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಒಂದು ಶಾಸಕರಿಗೆ ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ರೆ ನಮ್ಗೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ತುಂಬ ಆಸೆ ಇದ್ವಿ. ಯಾಕಂದರೆ ಆಗಿದೆ ಕಾಮಗಾರಿಗಳು ಇನ್ನೂ ಚೆನ್ನಾಗಿ ಕೊಡ್ತಾಯಿದ್ರು. ಅದೇ ರೀತಿ ನಮಗೆ ಧೃತಿಗೆಡ್ತಲ್ಲ ನಮ್ಮ ಶಾಸಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ನಾವು ಅದೇ ರೀತಿ ಅವ್ರಿಗೆ ಬೆಂಬಲ ಕೊಡ್ತೀವಿ. ಬೆಂಬಲ ಕೊಟ್ಟು ಮುಂದಿನ ರೀತಿಯಲ್ಲಿ ಅವ್ರು ಮಾಡಲೇಬೇಕಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.